वैद्यनाथाय नमः शिवाय। ಆ್ಯಕ್ಚುಲಿ ಸತ್ಯಲೋಕದಲ್ಲಿ ಒಂದೊಂದು ಪ್ರಾಸೆಸ್ ನಡೀತಾ ಇತ್ತು. ಒಂದು ಪ್ರಾಸೆಸ್ ಬಂದು ಹೆಲ್ತ್ ದೀಕ್ಷಾ ಅಂತೇಳಿ, ಆಮೇಲೆ ಇನ್ನೊಂದು ಐಶ್ವರ್ಯ ದೀಕ್ಷಾ ಅಂತೇಳಿ ಆ ಥರ ಮಾಡ್ತಾಯಿದ್ರು ಭಗವಾನ. ನನಗೆ ಆ್ಯಕ್ಚುಲಿ ಹೆಲ್ತ್ ಪ್ರಾಸೆಸ್ಗೆ ಆರೋಗ್ಯ ದೀಕ್ಷೆಗೆ ಹೋಗೋಕ್ಕಾಗಿಲ್ಲ, ತುಂಬ ಬೇಜಾರು ಮಾಡಿಕೊಂಡೆ, ಊರಲ್ಲಿದ್ದೆ. ಸೊ ನಾನು ಹೇಳಿದೆ ಭಗವಾನ್ ನಾನು ಬಂದೇ ಬರ್ತೀನಿ, ನೆಕ್ಸ್ಟ್ ಪ್ರಾಸೆಸ್ಗೆ ಬರ್ತೀನಿ ಅಂತೇಳಿ. ಆವಾಗ ನನಗೆ ಮೂಗಲ್ಲಿ ಬ್ಲೀಡ್ ಆಗೋದು ಅಂದರೆ ಈಗ ಮಗ್ಗಿದ್ರೆ ಸಾಕು, ಸ್ವಲ್ಪ ಕೈಗೆಲ್ಲ ಬ್ಲೀಡ್ ಆಗೋದು. ಎಷ್ಟೇ ಡಾಕ್ಟರ್ಸ್ ಹತ್ರ ಹೋದ್ರು, ಏನೇ ಟ್ರೀಟ್ಮೆಂಟ್ ಎಲ್ಲ ಕಡೆಯೂ ನಡೀತಾ ಇತ್ತು, ಆದ್ರೂ ಅದು ಬ್ಲೀಡ್ ಆಗೋದು ನಿಲ್ತಾ ಇರಲಿಲ್ಲ. ನಾನು ಹೆಲ್ತ್ ದೀಕ್ಷೆಗೆ ಮಿಸ್ ಆಯ್ತಲ್ಲ ಅಂತ ಬೇಜಾರಾಗಿದೆ. ನೆಕ್ಸ್ಟ್ ಟೈಮ್ ನಾನು ಐಶ್ವರ್ಯ ದೀಕ್ಷೆಗೆ ಹೋದೆ. ಆ್ಯಕ್ಚುಲಿ ಡಾಕ್ಟರ್ ಹೇಳಿದ್ರು, ನೀವು ಅದು ಆ್ಯಕ್ಚುಲಿ ಬ್ರೈನ್ ಕನೆಕ್ಟೆಡ್ ನೋಸಿಂದ ಬರೋದು, ಬ್ಲೀಡ್ ಆಗೋದು, ಏನೇ ಇದ್ದರೂ ನೀವು ಸರ್ಜರಿ ಮಾಡಲೇಬೇಕು ಅಂತ ಹೇಳಿದರು. ನಾನು ಅಯ್ಯೋ ಬ್ರೈನ್ ಸರ್ಜರಿನ ಬೇಡ ಭಗವಾನ್ ಅಂತ ಹೇಳಿ ಮಾಮೂಲಿ ಎಲ್ಲ ಕ್ಲಾಸಸ್ಸಲ್ಲಿ ಅಟೆಂಡ್ ಮಾಡೋದು ಎಲ್ಲ ಗೊತ್ತಲ್ವ ನನಗೆ, ಅದೆಲ್ಲ ಮಾಡ್ತಾಯಿದ್ದೆ. ಕೊನೆಗೆ ಐಶ್ವರ್ಯ ದೀಕ್ಷೆಗೆ ನಾನು ಬ್ರೈನ್ ಸರ್ಜರಿನ ಭಗವಾನ ಸ್ಟಾಪ್ ಮಾಡಿದ್ರು. ಈಗಲೂ ಚೆನ್ನಾಗಿದ್ದೀನಿ, ಅಲ್ಲಿಂದ ಬ್ಲೀಡ್ ಆಗಿಲ್ಲ ನನಗೆ. ಇದೊಂದು ದೊಡ್ಡ ಮಿರಾಕಲ್. ಈ ಥರ ತುಂಬ ಮಿರಾಕಲ್ಸ್ ಆಗಿದೆ. ಕೋಟಿ ಥ್ಯಾಂಕ್ಸ್ ಅಮ್ಮ ಭಗವಾನ್. ಥ್ಯಾಂಕ್ ಯು ಪರಂಜ್ಯೋತಿ. ನನಗೆ ತುಂಬ ಸಲ ಪ್ರೇಯರ್ ಮಾಡಿದ್ದೀರ ಎಲ್ಲರೂ, ಪ್ರತಿಯೊಬ್ಬ ಭಕ್ತರಿಗೂ ತುಂಬ ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಮ್ಮ ಪರಂಜ್ಯೋತಿ ಅಮ್ಮ ಭಗವಾನ್ಗೆ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ಸ್ ಎಲ್ಲ ಅಟ್ಲೀಸ್ಟ್ 1 year 6 months ಆಗುತ್ತೆ ಇವರು ರಿಕವರ್ ಆಗಕ್ಕೆ ಅಂತ ಹೇಳಿದರು. ಅವ್ರಿಗೆ ನಡೆಯೋಕ್ಕೆ ಕೂಡ ಆಗ್ತಿದ್ದಿಲ್ಲ, ಮಾತಾಡೋಕ್ಕೆ ಕೂಡ ಆಗ್ತಿದ್ದಿಲ್ಲ. ಬಟ್ ವಿತಿನ್ 2 months ದ ಗ್ರೇಸ್ ಅಮ್ಮ ಭಗವಾನ್ ಆ್ಯಂಡ್ ಡಿವೈನ್ ಅವರು ಇವಾಗ ನಡೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಟೆಂಪಲ್ಗೆ ಕೂಡ ಬಂದಿದ್ದಾರೆ. It's a great miracle that he's able to walk today and talk today, and he's able to come to the temple today with the grace of our Bhagavan. Thank you. Her name is Nagaveli. When she came to our temple first day, she's not she's having fear about the surrounding. She had for the one of the psychiatric symptom. It's called for the depression. So she started to speak with the Susilama and the Raji. Then some of the